ವಿಶೇಷವಾದ ಏನಂದ್ರೆ ನಮ್ಮ ಮಾರಮ್ಮನ ದೇವಸ್ಥಾನದಲ್ಲಿ ಹಸಿ ಬಾಳೆನಾರು ಎಳನೀರಿನಿಂದ ದೀಪ ಉರಿತದೆ. ಅದು ಜಾಸ್ತಿ ಟೈಮ್ ಉರಿಯಲ್ಲ. ಆ ಈರ್ ಮಕ್ಳು ಅಂತ ಬರ್ತದೆ ಒಳಗಿಂದ ನದಿಯಿಂದ ಸ್ನಾನ ಮಾಡ್ಕೊಂಡು ಈರ್ ಮಕ್ಳು ಬರೋರ್ಗಂಟ ಆ ದೀಪ ಉರಿತಾ ಇರ್ತದೆ. ಎಲ್ಲರಿಗೂ ಸಿಕ್ಕಲ್ಲ ದರ್ಶನ. ಅಲ್ಲಿ ನೋಡ್ಬೇಕು ಅಂದವ್ರಿಗೆ ಈಗ ಸ್ವಲ್ಪ ಜನ ಜಾಸ್ತಿ ಆಗೋದ್ರಿಂದ ಕೆಲವು ಹಲವಾರು ಜನಗಳನ್ನ ಸಾವಿರಾರು ಜನ ಬರುತ್ತಾರೆ. ಆ ಜನ ಬರೋದ್ರಿಂದ ಇಲ್ಲಿ ದೀಪನ ನೋಡಕ್ ಸಾಧ್ಯ. ನಾವು ಸ್ಥಳೀಕರೇ ನೋಡಕ್ ಆಗ್ತಿಲ್ಲ. ಆ ಮಟ್ಟಕ್ಕೆ ಜನ ಸಂದಣಿ ಜಾಸ್ತಿ ಆಗುತ್ತೆ. ಗ್ರಾಮದಲ್ಲಿ ಎಲ್ಲಾ ಜನಾಂಗದವರು ಸೇರಿ ಸಾಗರ ಮಾರಮ್ಮ ಅಂದ್ರೆ ಪ್ರಸಿದ್ಧಿ. ಮೈಸೂರು ಜಿಲ್ಲೆಗೆ ಒಳ್ಳೆ ಹೆಸರುವಾಸಿಯಾದಂತ ತಾಯಿ. ಅವಳ ಸೇವೆ ಎಲ್ಲ ಮಾಡಕ ಇಡೀ ಜನ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ರಿಗೂ ಈ ಕರ್ನಾಟಕದ ಜನಗೆ ಒಳ್ಳೇದ್ ಮಾಡ್ಲಿ ಅಂತ ನಾವು ಅವ್ರು ಬಯಸ್ತಾ ಇದೀವಿ ಸರ್. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಾಯಿ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದೀವಿ. ಅಂದ್ರೆ 6 ವರ್ಷ ಆಗಿತ್ತು ಇಂತಾಗಿ. ಈಗ ಓಪನ್ ಆಗಿದ್ದು ಈ ವರ್ಷ ಬಹಳ ಸುಸ್ತ ನಡೀತೀವಿ. ಎಲ್ಲ ಒಮ್ಮಾಗಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತೀವಿ. ಅಂದ್ರೆ ಯಾವ ವರ್ಷ ಈ ತರ ಜನ ಈ ತರದ ಇದೆ ನೋಡಿತ್ತಿಲ್ಲ. ಇದು ಬಹಳ ಚೆನ್ನಾಗಿ ನಡೀತದ. ಆಮೇಲೆ ಸೌದೆ ತರ್ಬೇಕು ಅಷ್ಟೇ. ಸೌದೆ ಯಾವಾಗಲೂ ಅಪ್ಪ ಕಾಲದಲ್ಲಿ ಸೌದೆ ಸಿಗಿತೀರಿ ಮತ್ತ ಎಲ್ಲ ಉಳ್ಗಳಿಯವರು ಎಲ್ಲ ಕೊಟ್ಟರು ಸೌದಿಯ ಕರ್ಕೊಯ್ಯಿ ದುಡ್ಡು ಇಲ್ದೇನೆ. ಅಲ್ಲ ಬಹಳ ಪೊಲೀಸ್ನವರು ಎಲ್ಲ ಬಹಳ ಸಹಾಯ ಮಾಡ್ತಾರೆ ನಮ್ಗೆ. 6 ವರ್ಷ ನಿಂತೋಗಿತ್ತು ಸಹಾಯ ಮಾಡಿದ. ಇದು ಕಿರಣ ಅಂತ ಮೈಸೂರವರು ಮಾಸ್ತರ್ ಅದು ಅವನ ಒಬ್ಬರೇ ಅಧಿಕಾರಿಗಳು ಬಂದು ಎಲ್ಲ ಗ್ರಾಮ ಬಂದು ಸಹಕಾರ ಮಾಡಿ ಅಂತ.